ಹಾಯ್ ಫ್ರೆಂಡ್ಸ್, ಬನ್ನಿ ದುಬೈನ ಸೂಪರ್ ಮಾರ್ಕೆಟ್ ಅಲ್ಲಿಗೆ ಹೋಗೋಣ. ಅಂದರೆ ಚಿಕ್ಕದು ನಮ್ಮ ಮನೆ ಹತ್ರ ಇರೋದು. ಅಲ್ಲಿಗೆ ಹೋಗೋಣ. ನಮ್ಮ ಇಂಡಿಯನ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ. ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಿರುತ್ತೆ ಅದು ಇಲ್ಲಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ನಾವೀಗ ಮದೀನಾ ಮಾರ್ಕೆಟ್ ಅನ್ನೋ ಒಂದು ಶಾಪ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಯಾವುದು ನಾನ್ ಎ ಸಿ ಯಾವುದು ಇರಲ್ಲ. ಎಲ್ಲ ಶಾಪಲ್ಲೂ ವಿತ್ ಎ ಸಿನೇ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಪ್ರಾಡಕ್ಟೇ ಇರುತ್ತೆ. ಇಲ್ಲಿ 70% ನಮ್ಮ ಇಂಡಿಯಾ ಪ್ರಾಡಕ್ಟೇ. ಯಾವುದು ಅದರ್ ಕಂಟ್ರಿ ಪ್ರಾಡಕ್ಟ್ ಯಾವುದು ಇರಲ್ಲ. ನೋಡಿ, ನಮ್ಮ ಇಂಡಿಯನ್ ಫುಡ್ ಎಲ್ಲನೂ ಸಿಗುತ್ತೆ. ಬನ್ನಿ, ಹೋಗ್ತಾ ಹೋಗ್ತಾ ತೋರಿಸೋಣ ಯಾವುದು ಏನು ಅಂತ. ಎಲ್ಲ ಸಿಗುತ್ತೆ, ಇದರಲ್ಲಿ ಏನು ಡಿಫ್ರೆಂಟ್ ಏನಿಲ್ಲ. ನಮ್ಮ ಇಂಡಿಯಾದಲ್ಲಿ ಏನು ಸಿಗುತ್ತೋ ನಮಗೆ ಪ್ರತಿಯೊಂದು ಸಿಗುತ್ತೆ. ನೋಡಿ, ನಮ್ಮ ಇಂಡಿಯನ್ ವೆಜಿಟೇಬಲ್ಲು ಇದೆಲ್ಲ. ನೋಡಿ, ತೆಂಗಿನಕಾಯಿ. ನಮ್ಮ ಬೆಂಗಳೂರಲ್ಲಿ ಸಮ್ಮರ್ ಟೈಮಲ್ಲಿ 100 ರೂಪಾಯಿಗೆ 4, 100 ರೂಪಾಯಿಗೆ 3 ಅಂತಾರೆ. ಆದರೆ ಇಲ್ಲಿ ಎಷ್ಟಿದೆ ರೇಟು ಅಂದರೆ 2.5 ದಿರಾಮ್. ಅಂದರೆ ದುಬೈ ಲೆಕ್ಕಾಚಾರ 2.5 ರೂಪಾಯಿ. ನಮ್ಮ ಲೆಕ್ಕಾಚಾರ 50 ರೂಪಾಯಿ ಬರುತ್ತೆ. ಒಂದು ತೆಂಗಿನಕಾಯಿ 50 ರೂಪಾಯಿ. ಮತ್ತು ಕ್ಯಾರೆಟ್ ಬಂದು 3 ರೂಪಾಯಿ 99 ಪೈಸಾ. ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಬಂದು 74ರಿಂದ 75 ರೂಪಾಯಿ ಪರ್ ಕೆ ಜಿ ಇರುತ್ತೆ. ನೋಡಿ, ಬೆಂಡೆಕಾಯಿನೂ ಅಷ್ಟೇ 7 ದಿರಾಮ್ ಇಲ್ಲಿಗೆ. ಅಂದರೆ ನಮ್ಮ ಇಂಡಿಯನ್ ರುಪೀಸ್ಗೆ 100 ರೂಪಾಯಿ ಕೆ ಜಿ. ನೋಡಿ, ನಮ್ಮ ಇಂಡಿಯನ್ ಫುಡ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನಮ್ಮ ಇಂಡಿಯಾದವ್ರಿಗೆ ಲೆಕ್ಕಾಚಾರ ಮಾಡಿಕೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಅಂದರೆ ಇಲ್ಲಿ ದುಡಿಮೆಗೆ ಯೋಚನೆ ಮಾಡ್ಕೊಂಡು ಇಲ್ಲಿ ಲೈಫ್ಗೆ ಯೋಚನೆ ಮಾಡಿದ್ರೆ ಇದು ನಮಗೆ ಸೇಫ್ ಅನ್ನುತ್ತೆ. ನೋಡಿ, 30 ಮೊಟ್ಟೆ ಇರೋಂಥ ಒಂದು ಟ್ರೈಗೆ 15 ದಿರಾಮ್ ಅಂದರೆ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಅಂದರೆ 375 ರೂಪಾಯಿ ಸಮಥಿಂಗ್ ಬರುತ್ತೆ. ಅಂದರೆ 30 ಮೊಟ್ಟೆ ಇರೋ ಒಂದು ಟ್ರೇ. ನೋಡಿ, ಈರುಳ್ಳಿ ಎಲ್ಲ ನಮ್ಮ ಇಂಡಿಯನ್ ಪ್ರಾಡಕ್ಟೇ, ಬೇರೆ ಯಾವುದೂ ಇರಲ್ಲ. ಇದು ಬಂದು 2 ದಿರಾಮ್. 2 ದಿರಾಮ್ ಅಂದರೆ 50 ರೂಪಾಯಿ ಪರ್ ಕೆ ಜಿ. ನೋಡಿ,